ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಒಂದು ರೀತಿ ರಾಜಕೀಯ ಕೆಸರೆರಚಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತಿರೋ ಕಾಂಗ್ರೆಸ್ಗೆ ಬಿಜೆಪಿಗರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಸಮರ್ಥನೆ ಸುಳ್ಳು ಅಂತ ಹೇಳಿ ಅದಕ್ಕೊಂದಷ್ಟು ಉಲ್ಲೇಖಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಡೆತ್ ನೋಟ್ ಸ್ಪೀಡ್ ಪೋಸ್ಟ್ ಅನ್ನ ಮಾಡಿಸ್ತೀವಿ, ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ ಎಲ್ಲರೂ ಕೂಡ ಇದನ್ನ ಗಮನಿಸಲಿ. ಡೆತ್ ನೋಟ್ ಸ್ಪೀಡ್ ಪೋಸ್ಟ್ ಮಾಡ್ತೀವಿ, ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆಯಾ ಇಲ್ವಾ ಅನ್ನೋದನ್ನ ತೋರಿಸಲು ಈ ಸ್ಪೀಡ್ ಪೋಸ್ಟ್ ಅನ್ನೋದು ಬಿಜೆಪಿಗರ ಕೌಂಟರ್ ಆಗಿದೆ. ಕಾರಣ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಮರ್ಥಿಸಿಕೊಳ್ಳೋ ಮೂಲಕವಾಗಿ ಪ್ರಿಯಾಂಕ್ ಪಾತ್ರ ಎಲ್ಲಿದೆ, ನೇರವಾಗಿ ಅವರ ಹೆಸರು ಎಲ್ಲಿ ಉಲ್ಲೇಖ ಆಗಿದೆ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಕೌಂಟರ್ ಆಗಿ ಈಗ ಬಿಜೆಪಿ ನಾಯಕರು ಕೈ ನಾಯಕರಿಗೆ ಈ ಒಂದು ಸ್ಪೀಡ್ ಪೋಸ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಸಚಿನ್ ಪಾಂಚಾಳ ಆತ್ಮಹತ್ಯೆಗೂ ಮುನ್ನ ಬರೆದಂತಹ ಡೆತ್ ನೋಟ್ ಇದು. ಈ ಡೆತ್ ನೋಟ್ನಲ್ಲಿ ಯಾರ್ಯಾರ ಹೆಸರು ಯಾವ ರೀತಿಯಲ್ಲಿ ಪ್ರಸ್ತಾಪ ಆಗಿದೆ ಒಮ್ಮೆ ಕಣ್ ತೆರೆದು ನೋಡಿ ಅಂತ ತೋರಿಸುವ ಸಲುವಾಗಿ ಈ ಸ್ಪೀಡ್ ಪೋಸ್ಟ್ ಅನ್ನ ಮಾಡೋ ಮೂಲಕ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೆ ಪ್ರಿಯಾಂಕ್ ಖರ್ಗೆ ಇವರೆಲ್ಲರಿಗೂ ತಲುಪಿಸುವಂತಹ ಒಂದು ಪೋಸ್ಟ್ ಇದಾಗಿದೆ. ಈ ಮೂಲಕವಾಗಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಹೆಸರು ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುವಂತಹ ಪ್ರಯತ್ನ. ಯಾಕಂದ್ರೆ ಇಲ್ಲಿವರೆಗೂ ಅದನ್ನೇ ಡಿಫೆಂಡ್ ಮಾಡ್ಕೊಳ್ತಿದ್ರು, ಪ್ರಿಯಾಂಕ್ ಪಾತ್ರ ಇದೆಯಾ ರಾಜೀನಾಮೆನ ಪಡೆಯೋದಕ್ಕೆ ಅಂತ. ಇದೇ ಅನ್ನೋದಾದ್ರೆ ಅವರ ರಾಜೀನಾಮೆ ಆಗ್ಬೇಕಲ್ವಾ, ಅವರ ತಲೆದಂಡ ಆಗುವವರೆಗೂ ಬಿಡಲ್ಲ ಅಂತ ಈಗ ಛಲವಾದಿ ನಾರಾಯಣಸ್ವಾಮಿ ಕೂಡ ಕಿಡಿಕಾರಿದ್ದಾರೆ.